ಮಡದಿ ಕರಪಲ್ಲವದಲೊರೆಸಿದಳು ಅಡಿಗಡಿಗೆ ಹಣೆಯನು. ಕಪೋಲವ ತೊಳೆದಳು ಮುಖವನು. ಅದನವ ಕಂಡು ಬೆರಗಾಗಿ ಹಿಡಿದೆರ ಕುತವನೇಕೆ ಕಾಮಿನಿ. ನೋಡಿ ನಿಧಾನವನು ಇವರು ನೊಂದರೆ ಮಿಡುಕಲೇತಕ್ಕೆ ನೀನೆನುತ ದುರುಪದಿಯ ಬೆಸಗೊಂಡ. ಅಪಘಾತಗಳಾದಾಗ, ಅವಘಡಗಳು ಸಂಭವಿಸಿದಾಗ ಸಾಮಾನ್ಯರು ನಡೆದುಕೊಳ್ಳುವ ರೀತಿಗೂ ಅಸಾಮಾನ್ಯರು ನಡೆದುಕೊಳ್ಳುವ ರೀತಿಗೂ ವ್ಯತ್ಯಾಸವಿರುತ್ತದೆ ಎಂಬುದಕ್ಕೆ ಒಂದು ಅತ್ಯಂತ ಸೂಕ್ತವಾದ ಪದ್ಯ ಕುಮಾರವ್ಯಾಸನದು. ವಿರಾಟನ ಅಚಾತುರ್ಯದಿಂದ ಹಣೆ ಒಡೆದುಕೊಂಡ ಕಂಕಭಟ್ಟನ ಶುಶ್ರೂಷೆ ಮಡದಿ ದ್ರೌಪದಿಯಿಂದ. ತನ್ನ ಕೋಮಲವಾದ ಕೈಗಳಿಂದ ರಕ್ತವನ್ನು ಒರೆಸಿದಳು. ಮತ್ತೆ ಮತ್ತೆ ಒಸರುತ್ತಿದ್ದ ರಕ್ತವನ್ನು ಕಳೆದು ಮುಖವನ್ನು ತೊಳೆದಳು. ಈಗ ವಿಸ್ಮಯ ಪಡುವ ಸರದಿ ವಿರಾಟನದು. ಅವನು ಕೇಳಿದ, ಸೈರಂಧ್ರಿ, ನೀನೇಕೆ ರಕ್ತವನ್ನು ಹಿಡಿದೆ? ಇದಕ್ಕೆ ಕಾರಣವನ್ನು ಹೇಳು. ಪರಪುರುಷರೆಂದು ಮಾರು ದೂರ ಹೋಗುವ ನಿನ್ನ ಇಂದಿನ ಪರಿಯೇನು? ಅಲ್ಲದೆ ಇವರಿಗೆ ನೋವಾದರೆ ನೀನೇಕೆ ಈ ಬಗೆಯಲ್ಲಿ? ನಿನ್ನ ಈ ಚರ್ಯೆಗೆ ಕಾರಣವೇನು? ಹೀಗೆ ಗೊಂದಲಕ್ಕೊಳಗಾಗಿರುವೆ ಎಂದು ಕೇಳಿದನು. ನಿನಗೇತರ ಸಂಬಂಧ ಎಂಬುದು ಅವನ ಪ್ರಶ್ನೆಯಾಗಿತ್ತು. ಉರಿದು ಹೋಹುದು ನಿನ್ನ ರಾಜ್ಯದ ಸಿರಿಯೋ, ಬದುಕಿದೆ ಒಂದು ಕಣೆಯಕ್ಕೆ ಪರಮಯತಿ ಕಾಯಿದನು. ಕೈಯಲ್ಲಿ ತುಂಬಿ ಶೋಣಿತವ ಅರಸ ಕೇಳು. ಈ ಮುನಿಯ ನೆತ್ತರೋ ಧಾರೆಯೊಳು ಕೊಡೆ. ಆ ಪ್ರದೇಶವನೊರಸಿ ಕಳೆಯುವುದು ದಿಟ. ಬೃಹನ್ನಳೆಗೆ ರಿಸಿದ ಬಿರುದು. ಸೈರಂಧ್ರಿ ಸ್ಪಷ್ಟವಾಗಿ ಕಾರಣವನ್ನು ವಿವರಿಸುತ್ತಾಳೆ. ಸಮಯ ಪ್ರಜ್ಞೆ, ಬುದ್ಧಿ ತೀಕ್ಷ್ಣತೆ ಅವಳನ್ನು ನೋಡಿ ಕಲಿಯಬೇಕಾದಂಥದ್ದು. ಅಯ್ಯೋ, ಈ ಪರಮಯತಿಯ ಹಣೆಯಿಂದ ಒಂದು ಹನಿ ರಕ್ತ ಭೂಮಿಯನ್ನು ಸೇರದಂತೆ ಇವನು ಅದನ್ನು ತಡೆದಿದ್ದಾನೆ. ಇಲ್ಲವಾದಲ್ಲಿ ನಿನ್ನ ರಾಜ್ಯದ ಸಂಪತ್ತೆಲ್ಲ ಸುಟ್ಟು ಭಸ್ಮವಾಗುತ್ತಿತ್ತು. ರಾಜನೇ, ತನಗೆ ತಿಳಿದಂತೆ ಈ ಮುನಿಯ ರಕ್ತದ ಒಂದೇ ಒಂದು ಹನಿ ನೆಲಕ್ಕೆ ಬಿದ್ದರೂ ಆ ಪ್ರದೇಶವನ್ನೆಲ್ಲ ನಾಶ ಮಾಡುತ್ತೇನೆ, ಧೂಳಿಪಟ ಮಾಡುತ್ತೇನೆ ಎಂದು ಬೃಹನ್ನಳೆ ಪ್ರತಿಜ್ಞೆ ಮಾಡಿರುವನಂತೆ ಎಂದು ಆ ಕ್ಷಣದಲ್ಲಿ ನುಡಿದಳು.